ಗುರು ಫೈನಲಿ ನಾನು ಮತ್ತು ನಮ್ಮ ಬ್ರದರು ಇಲ್ಲಿ ಗುಹೆ ಒಳಗೆ ಬಂದಿದ್ದೀವಿ. ಇಲ್ಲಿ ಉಸಿರಾಟಕ್ಕೆ ಒಂದಷ್ಟು ತೊಂದರೆ ನಾ ಅಂದ್ಕೊಂಡಿದ್ದು ಏನಪ್ಪ ಇದೊಂದು ಚಿಕ್ಕದ ಬೆಟ್ಟ ಇದೆ, ಹತ್ಕೋಬೋದು ಆರಾಮ್ಸರಿ ಈಜಿ ಅಂತ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲರಿಗೂ ಶುಭ ಮುಂಜಾನೆ. ಇದು ನಮ್ಮದು 14ನೇ ದಿನದ ಜರ್ನಿ ಬಿಜಾಪುರ ಟು ಮುರುಡೇಶ್ವರ ಕಡೆಗೆ. ಇವತ್ತು ನಾವು ಇದ್ದೀವಿ ಕಣಿವೆಯಲ್ಲಿ. ನಿನ್ನೆ ರಾತ್ರಿ ಇಲ್ಲೇ ಕಣಿವೆದಲ್ಲಿ ಬಂದು ಸ್ಟೇ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಕ್ಯಾಂಪು, ಮೇಲ್ಗಡೆ ನಮ್ಮ ಬಾಸ್ ಇದ್ದಾರೆ, ತೆಳಗಡೆ ನಾವು ಟೆಂಟ್ ಹಾಕೊಂಡಿದ್ದೀವಿ. ನಮ್ಮ ಟೆಂಟ್ ಮುಂದ್ಗಡೆ ಒಂದು ಇವು ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟನೇ ಕ್ಲಾಸ್? 7ನೇ ಕ್ಲಾಸ್. ಎಷ್ಟು ಓದ್ತಿ? 7ನೇ ಕ್ಲಾಸಿನ ಓದ್ತಾನೆ. 7ನೇ ಕ್ಲಾಸ್ ಅಷ್ಟೇ ಓದ್ತೀಯಾ? ಮತ್ತು ಮುಂದೆ ಓದಬೇಕಲ್ಲ? ಮುಂದೆ ಓದ್ತೀನಿ. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಸುಮಾ. ಕ್ಲಾಸ್ ಸರ್ ಯಾರು? ಕ್ಲಾಸ್ ಸರ್ ಹೊಸರಾಬ್ ಸರ್. ಕ್ಲಾಸ್ ಟೀಚರ್ ಇಷ್ಟನಾ ಕ್ಲಾಸ್ ಸರ? ಇಬ್ಬರು ಇಷ್ಟ. ದೇಶದ ಪ್ರಧಾನಮಂತ್ರಿ ಯಾರು? ಏ ನಿಜ ಹೇಳ, ಕ್ಲಾಸ್ ಟೀಚರ್ ಇಷ್ಟನಾ ಕ್ಲಾಸ್ ಸರ್? ಇಬ್ಬರು ಇಷ್ಟ. ಹೌದಾ? ಒಂದು ಕೆಲಸ ಮಾಡೋಣ, ಬಾವಿ ಒಳಗೆ ಇಬ್ಬರು ದುಮ್ಕ್ಯಾರ, ಫಸ್ಟ್ ಯಾರಿಗೆ ತೆಗಿತಿ? ಇಬ್ಬರು ತೀಜೆ. ಹಾಂ, ಇಬ್ಬರು ತೀಜೆ. ಇಬ್ಬರಿಗೆ ಹೆಂಗೆ? ಒಬ್ರಿಗೆ ತೆಗೆದು ಆಪ್ಷನ್ ಇದೆ. ಇಬ್ಬರು ಆಗ ಐತಿ. ಒಂದೇ ಹಗ್ಗ ಇದೆ, ಇಬ್ಬರನಾಗ ಒಬ್ಬರೇ ಬರ್ತಾರ. ಯಾರಿಗೆ ತೆಗಿತಿ? ಇಬ್ಬರು ಯಾರು ಒಬ್ರು ಬರ್ತಾರ ಅವ್ರು ತರ್ತಾರೆ. ನೀ ಯಾರಿಗೆ ಕೊಡ್ತೀನಿ ನೋಡು, ಅವರೇ ಬರ್ತಾರ. ಹಗ್ಗ ತೆಳಗೆ ಬಿಡ್ತಾವ, ಯಾರು ಬರ್ತಾರ ಅವ್ರು ಬರ್ತಾರೆ. ಇವಾಗ ನಾ ಹೇಳಿದ್ ನೀ ಅರ್ಥ ಮಾಡ್ಕೋ. ನೀ ಜಾಸ್ತಿ ತಲೆ ಓಡಿಸ್ಬೇಡ. ಇಬ್ಬರ ಸಿಕ್ಕಾಕೊಂಡಾರ, ನಿಮ್ಮ ಸರ್ ನಿಮ್ಮ ಟೀಚರ್, ಓಕೆನಾ? ಒಬ್ರಿಗೆ ತೆಗೆಯೋದು ಆಪ್ಷನ್ ಇದೆ ನಿನ್ನ ಹತ್ರ. ನೀ ಯಾರಿಗೆ ತೆಗಿತೀಪ್ಪ? ಯಾರಿಗೆ ಬಚಾವ್ ಮಾಡ್ತೀನಿ? ಒಬ್ರು ಯಾರು ಬರ್ತಾರ ಅವ್ರು ತೆಗಿತಾರೆ. ನನಗೆ ಗೊತ್ತಾಯ್ತು ನೀ ಯಾರಿಗೆ ಬಚಾವ್ ಮಾಡ್ತೇನೆ. ಇವಾಗ ಅಂತರ್ಗಂಗೆ ಹೋಗ್ತಾ ಇದ್ದೀವಿ. ಅಂತರ್ಗಂಗೆ ಹೋಗ್ಬೇಕಾದ್ರೆ ಈ ರೀತಿ ಟ್ರೆಕ್ಕಿಂಗ್ ಇರುತ್ತೆ. ಇವಾಗ ನಾನು ಮತ್ತು ನಮ್ಮ ಬ್ರದರು ಮತ್ತು ಸ್ಮಾರ್ಟ್ ಬ್ರದರ್, ಇವರು ತುಂಬಾ ಸ್ಮಾರ್ಟ್. ಅಂತರ್ಗಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂತರ್ಗಂಗೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನಾ ಅಂದ್ಕೊಂಡಿದ್ದು ಏನಪ್ಪ ಇದೊಂದು ಚಿಕ್ಕದ ಬೆಟ್ಟ ಇದೆ, ಹತ್ಕೋಬೋದು ಆರಾಮ್ಸರಿ ಈಜಿ ಅಂತ. ಬಟ್ ಹತ್ತುವಾಗ ಗೊತ್ತಾಗ್ತಿದೆ ಅಷ್ಟು ಈಜಿ ಎಲ್ಲ ನಾವು ಅಂದ್ಕೊಂಡಿದ್ದು. ಒಂದು ದಿವಸ ಕಷ್ಟನೇ ಆಗುತ್ತೆ, ಕಷ್ಟಕರವಾಗಿ ಇರುತ್ತೆ. ಹಾಂ, ಇನ್ನೂ ದೂರ ಹೋಗ್ಬೇಕಾ? ಇಲ್ಲಿ ಕಾಲು ಹೋಯ್ತು. ಇವಾಗ ಸುಮಾರು ದೂರ ಬಂದಿದ್ದೀವಿ, ಇನ್ನೂ ಮ್ಯಾಗೆ ಹತ್ಕೊಂಡು ಹೋಗಬೇಕು. ನಮ್ಮ ಬ್ರದರ್ಗೆ ಸಾಕಾಗ್ಯದ, ಅದೇ ರೀತಿ ನನಗೂ ಸಾಕಾಗಿದೆ. ಇಲ್ಲಿಂದ ಒಂದು ಇವು ನೋಡಿ ಎದುರುಗಡೆ ಇರೋ ಬೆಟ್ಟದ. ಫೈನಲಿ ಅಂತರ್ಗಂಗೆ ಬಂದು ತಲುಪಿದ್ದೀವಿ. ಬನ್ನಿ ಇಲ್ಲಿ ತೋರಿಸ್ತೀವಿ ನಿಮಗೆ ಅಂತರ್ಗಂಗೆ ಯಾವ ರೀತಿ ಇದೆ ಅಂತ. ಜೈ ಶ್ರೀರಾಮ್. ಫೈನಲಿ ಅಂತರ್ಗಂಗೆಗೆ ಬಂದಿದ್ದೀವಿ ಗುರು. ಸ್ವರ್ಗ. ನಮ ಪಾರ್ವತಿ ಪದ, ಹರ 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 ಮಹಾದೇವ. ಇವಾಗ ಅಂತರ್ಗಂಗೆ ನೋಡೋಣ ಯಾವ ರೀತಿ ಇದೆ ಅಂತ. ಅಂತರ್ಗಂಗೆ ಅಂದರೆ ಇದೆ ಬ್ರೋ. ಇದೆ ಬ್ರೋ, ಅಂತರ್ಗಂಗೆ ಅಂದ್ರೆ ಇದೆ. ಅಂತರ್ಗಂಗೆ ಪುಣ್ಯದಲ್ಲಿ ಬ್ರೋ ಕೈ ಹಾಕಿದ್ರೆ ಸಿಗುತ್ತದೆ. ಏನು ಪುಣ್ಯದಲ್ಲಿ ಬ್ರೋ ಕೈ ಹಾಕಿರೋ ಅದ್ರೊಳಗಡೆ ಏನಾರ ಸಿಗುತ್ತೆ ಬ್ರೋ. ನೀರು ಹಣ್ಣು ಕಾಯಿ ಸಿಗುತ್ತೆ ಬ್ರೋ. ಪುಣ್ಯ ಬ್ರದರ್ ಅಂತಿದ್ದಾರೆ. ಪುಣ್ಯ ಇದ್ದರೆ ಇದರ ಒಳಗಡೆ ಕೈ ಹಾಕಿದರೆ ಏನಾದರೂ ಸಿಕ್ಕೇ ಸಿಗತ್ತೆ ಅಂತ. ತೆಳಗಡೆ ನಾವು ಕಣಿವೆ ಸಿದ್ದೇಶ್ವರ ಟೆಂಪಲ್ ನೋಡಿದೆವಲ್ಲ, ನಿನ್ನೆ ರಾತ್ರಿ ಹಾಲ್ಟಿಂಗ್ ಆಗಿದ್ದೇವೆ ನೋಡಿ. ಅದೇ ಒಂದು ಟೆಂಪಲಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗ ಏನಾದರೂ ತೊಳೆದರೆ, ಅಂದರೆ ಆ ಗರ್ಭಗುಡದಲ್ಲಿ ಇರೋ ಶಿವಲಿಂಗ ತೊಳಿತಾರೆ ನೋಡಿ, ಬೆಳಗ್ಗೆ ಅಭಿಷೇಕ ಮಾಡುವಾಗ ತೊಳಿತಾರೆ ನೋಡಿ, ಅವೆಲ್ಲ ನೀರು ಇಲ್ಲಿ ಬರುತ್ತೆ ಮೇಲ್ಗಡೆ ಈ ಅಂತರ್ಗಂಗೆಗೆ. ಏನೋ ಗೊತ್ತಿಲ್ಲ, ಯೂಸಲ್ಲಿ ಮ್ಯಾಲಿಂದ ನೀರು ತೆಳಗಡೆ ಹೋಗುತ್ತೆ. ಆದರೆ ಇಲ್ಲಿ ಒಂದು ಪವಾಡ, ಆ ಶಿವಲಿಂಗ ಏನಾದರೂ ತೊಳೆದ್ರೆ ಆ ನೀರೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಬಂದಂಥ ನೀರು ಇದು ಅಂತರ್ಗಂಗೆ ಪೂರ್ತಿಯಾಗಿ ತುಂಬ ಹೋಗುತ್ತೆ. ಆವಾಗ ಯಾರಾದರೂ ಬಂದು ಕೈ ಹಾಕಿದ್ರೆ ನೀರು, ಕಾಯಿನು, ಹಣ್ಣು ಏನಾದರೂ ಸಿಕ್ಕೇ ಸಿಗತ್ತೆ. ಮತ್ತು ಇಲ್ಲಿಂದ ಕಣಿವೆ ಸಿದ್ದೇಶ್ವರ
ಟೆಂಪಲ್ ಬಗ್ಗೆ ಮತ್ತು ಇಲ್ಲಿ ಗುಹೆಗಳ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತೊಗೊಳ್ಳೋಣ. ಈಗ ಕೆಳಗಡೆ ಹೋಗೋಣ. ಇಲ್ಲಿ ಸೊಳ್ಳೆ ತುಂಬ ಕಾಟ ಗುರು. ಇವಾಗ ಅರ್ಧ ದಾರಿ ಇಳಿದಿದ್ದೀವಿ, ಇನ್ನೂ ಅರ್ಧ ದಾರಿ ಇಳಿಬೇಕು. ಇಳೋದೇನೋ ಈಜಿ, ಬಟ್ ಏರಬೇಕಾದ್ರೇ ಕಷ್ಟ. ಅದೇ ರೀತಿ ನಮ್ಮ ಜೀವನದಲ್ಲಿನೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟು ಕಷ್ಟ ಬರುತ್ತೆ. ಆ ಕೆಲಸ ಸಕ್ಸಸ್ ಆದ ನಂತರ ತುಂಬಾ ಈಸಿ ಆಗುತ್ತೆ ನಮ್ಮ ಲೈಫು. ನಮಸ್ಕಾರ. ಇವತ್ತು ನಾವು ಸತತ 5 ದಿನಗಳ ನಂತರ ಕಣಿವೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ. ಬೆಳಗ್ಗೆಲ್ಲ ನಿಮಗೆಲ್ಲ ತೋರಿಸಿದ್ದೀನಿ, ಬಟ್ ಇವತ್ತು ನಮ್ಮ ಜೊತೆ ಕಣಿವೆ ಸಿದ್ದೇಶ್ವರದ ಒಂದು ದೇವಸ್ಥಾನದ ಹೆಚ್ಚಿನ ಮಾಹಿತಿ ಸರಿ ಗೊತ್ತು, ಅವರ ಭೇಟಿ ನಿಮಗೆ ಮಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ. ನಮ್ಮ ಹೆಸರು ಮಂಜಪ್ಪ ಸಿದ್ದಪ್ಪ ಮಾಳಮ್ನವ್ರು ಅಂತೇಳಿ. ನಾವು ಕಣಿವೆ ಸಿದ್ದೇರಿ, ಇಲ್ಲೇ ಕಣಿವೆ ಸಿದ್ದೇರಿ ಗ್ರಾಮದವರು. ಆಮೇಲೆ ನಾವು ಜಾಬ್ ಬಂದು ನಾವು ಪಂಚಾಯತಿಯಲ್ಲಿ ವಾಟರ್ಮನ್ ಕೆಲಸ ಮಾಡ್ತೀವಿ. ಬಿಡುವಿನ ಸಮಯದಲ್ಲಿ ಹೆಚ್ಚಿನ ಸಮಯವನ್ನು ಊರಿಗೆ ಕೆಲಸ ಆದ ತಕ್ಷಣ ಇಲ್ಲಿ ಕಣಿವೆ ಏನಾರ ಭಕ್ತರ ಕೆಲಸ ಇರ್ಬೋದು, ಆಮೇಲೆ ದೇವಸ್ಥಾನ ಕೆಲಸ ಇರ್ಬೋದು, ಈ ಥರ ಕರೆಂಟಿಂದು ನೀರಿಂದ A to Z ನಾವು ಟ್ರಸ್ಟ್ನವರೆಲ್ಲ ಸೇರ್ಕೊಂಡು ಇದನ್ನ ಕೆಲಸ ಮಾಡ್ಕೊಂತ ಹೋಗ್ತಿರ್ತೀವಿ. ಇವಾಗ ನಾವು ನಿಮಗೆ ಪೂರ್ತಿಯಾಗಿ ಕಣಿವೆ ಒಂದು ದೇವಸ್ಥಾನ ಯಾವ ರೀತಿ ಅಂತ ತೋರಿಸ್ತೀವಿ. 12ನೇ ಶತಮಾನದ ದೇವಸ್ಥಾನ ಇದೆ. 12ನೇ ಶತಮಾನದ ಇದಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ. ಆಮೇಲೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ, ಈ ದೇವ್ರದ್ದು ಯಾವುದೇ ಮನುಷ್ಯನ ದೇಹದ ಮೇಲೆ ನಮಗೆ ಈ ಬೇರೆ ಥರ ಆ ದೇವ್ರು ಬರ್ತೈತಿ, ಈ ದೇವ್ರು ಬರ್ತೈತಿ, ಆ ಥರ ನಿಮಗೆ ಏನಾರ ನಿಮ್ಮ ಮನಸ್ಸಿನಾಗ ಒಂದು ಕೆಲಸ ಮಾಡ್ಕೊಂಡಿಪ್ಪ ಅಂತಂದ್ರೆ ನಾವು ಹೂವಿನ ಮುಖಾಂತರ ಪ್ರಸಾದ ಆಗತ್ತೆ. ಈಗ ನಾವು ಒಂದು ಜಾಬ್ ಹೋಗ್ತಾ ಇದ್ದೀವಿ, ಈಗ ನಮಗೆ ಜಾಬ್ ಸಿಗ್ತದಂದ್ರೆ ಬಲಗಡೆ ಪ್ರಸಾದ ಕೊಡು, ಮತ್ತು ಅಕಸ್ಮಾತ್ ಏನಾದ್ರು ಸ್ವಲ್ಪ ರಿಸ್ಕ್ ಇದೆ ಸಿಗ್ಲಿಲ್ಲಪ್ಪ ಅಂತಂದ್ರೆ ಎಡಗಡೆ ಪ್ರಸಾದ, ಆ ಮುಖಾಂತರ ಆಗುತ್ತೆ. ಈ ನಾವೇನು ನಿಂತ್ಕೊಂಡಿದ್ವಿ ಜಾಗ ಇದು ಸಿದ್ಧಾರೂಢದ್ದು ಹೇಳ್ತಾ ಇರೋದು. ಸಿದ್ಧಾರೂಢರು ಆರೂಢರ ಜ್ಯೋತಿ ಇಲ್ಲಿಂದ ತಗೊಂಡು ಹೋಗಂತ ಹುಬ್ಳಿಗೆ ಇಲ್ಲಿಂದ ಆರೂಢರ ಜ್ಯೋತಿನ ತಗೊಂಡು ಹೋಗಿ ಇದೇ ಸ್ಥಳದಿಂದ ಅಲ್ಲಿ ಹಚ್ಚಿದಾರಂತ ಒಂದು ಪ್ರತೀತಿ ಐತಿ. ಇಲ್ಲಿ ಇದೇ ಸ್ಥಳ ಅದು. ಮೊನ್ನೆ ನಾವು ಹಿಂಗಾಗಿ ಇದು ಮೊನ್ನೆ ನಾಗಸಾದ ಒಬ್ರು ಬಂದಿದ್ರು. ಆಮೇಲೆ ನಾಗಸಾದ ಅವ್ರೇನು ಸರ್ ಕುಂಭಮೇಳದಲ್ಲಿ ಇಡೀ ಉತ್ತರ ಪ್ರದೇಶದಾಗ ಏನ ಪ್ರಯಾಗರಾಜ್ನ ಕುಂಭಮೇಳ ಆಯ್ತಲ್ಲ, ಇಡೀ ಕರ್ನಾಟಕದಾಗ ಮೊದಲ ಬಾರಿಗೆ ಕರ್ನಾಟಕದ ದೇವಸ್ಥಾನ ಹೇಳ್ಬೇಕಾದ್ರೆ ನಮ್ಮ ಕಣಿವೆ ಸಿದ್ದೇರಿ ದೇವಸ್ಥಾನ ಇಡೀ ನಮ್ಮ ಕರ್ನಾಟಕದ ಫಸ್ಟ್ ಇದು ದೇವಸ್ಥಾನ ಹೇಳಿದ್ರು. ಇದು ದೇವಸ್ಥಾನ ಅಂದ್ರೆ ಈ ತರ ಇಲ್ಲಿ ಇದೆ, ಈ ತರ ಹಿಂಗಿದೆ ಪುರಾತನ ದೇವಸ್ಥಾನ. ಮತ್ತೆ ಇದಕ್ಕೆ ದಕ್ಷಿಣದ 2ನೇ ಕಾಶಿ ಅಂತ ಬರ್ತೈತಿ. ಆಮೇಲೆ ನೀವು ನೋಡ್ತಿರ್ಬೋದು ಇದೇ ಜಾಗದಿಂದ ನಾವು ಹಂಗಾಗಿ ನಿರಂತರ ಅದು ಜ್ಯೋತಿನ ಉರಿತಾನ ಆಗ್ತೈತಿ. ಅದು ನಿರಂತರ ಉರಿತಾ ಇರೋದು. ಅದು ಒಟ್ಟು ಹೋಗ್ತಾ ಇರೋದಲ್ಲ, ನಾವು ಯಾವಾಗ ಎಣ್ಣೆ ಕಡಿಮೆ ಹಾಕಿ ಅಂತ ಇರೋದ ಕಂಡಿರ್ತೀವಿ. ಇವತ್ತಿನವರೆಗೂ ನಾವು ಹೋಗ್ಬಿಡಂಗಿಲ್ಲ ಅಂದ್ರೆ ಇದು ಕಡಿಮೆ ಆಗ್ತದೆ ಮತ್ತೆ ಆಯಿಲ್ ಹಾಕಂತಾನೆ ಇರ್ಬೇಕು. ಬಟ್ ನಿರಂತರ ನಿರಂತರ ಗುರು. ಫೈನಲಿ ನಾನು ಮತ್ತೆ ನಮ್ಮ ಬ್ರದರು ಇಲ್ಲಿ ಗುಹೆ ಒಳಗೆ ಬಂದಿದ್ದೀವಿ. ಇಲ್ಲಿ ಉಸಿರಾಟಕ್ಕೆ ಒಂದು ತೊಂದರೆ, ಯಾಕಂದರೆ ಉಸಿರಾಟಕ್ಕೆ ಆಕ್ಸಿಜನ್ ಲೆವೆಲ್ ಒಂದು ಕಡಿಮೆ ಇದೆ. ಅಂದರೂ ಹೆಂಗೋ ಫೈನಲಿ ಕಷ್ಟಪಟ್ಟು ಬಂದಿದ್ದೀವಿ. ನಾವು ಕುಂಭಮೇಳದಲ್ಲಿ ನೋಡಿದಂಥ ನಾಗಸಾಗದು ಇಲ್ಲಿಂದ ಇತಿಹಾಸ ಬಗ್ಗೆ ಹೇಳಿದರು. ಅವರೇ ಬಂದು ಇಲ್ಲಿ ಒಂದು 15 ದಿನ ಆಯಿತು. ಅವ್ರು ಬಂದು ಇಲ್ಲಿ ಎಲ್ಲ ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಇಲ್ಲಿ ನೋಡುವುದು ನಾವು ಬಂದಂಥ ಒಂದು ಹಾದಿ ಈ ರೀತಿ ಇತ್ತು. ಇವಾಗ ಫೈನಲಿ ಇಲ್ಲಿದ್ದೀವಿ. ಮೇಲ್ಗಡೆ ಹಲವಾರು ಗುಹೆಗಳು ಇದೆ, ಬಟ್ ಎಲ್ಲ ತೋರಿಸ್ಬೇಕಂದ್ರೆ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ಮಠ ಬಂದೀವಿ, ಮುಂದೆ ಹೋದರೆ ಸಿಕ್ಕಾಕೋಬೋದು. ಸೊ ಇಲ್ಲಿಂದ ಮತ್ತೆ ನಾವು ಇಲ್ಲಿಂದ ಹೆಚ್ಚಿನ ಇತಿಹಾಸ ಎಲ್ಲ ಇಲ್ಲಿಂದ ಜನರದಿಂದ ಕೇಳ್ಕೊಂಡು ನೋಡೋಣ, ಸಾಗೋಣ. ಇಲ್ಲಿನ ಇತಿಹಾಸ ತುಂಬಾ ಇದೆ ಅಂತ ತಿಳ್ಕೊಳ್ಳೋದು. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಳತ್ತೇವೆ ಬಿಡು. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ಮಾಡಿಬಿಡ್ರಿ. ಹಂಗೆ ಖುಷಿ ಆಗ್ಬಿಡ್ತೀವಿ ನಾವು. ನಿಮ್ಮ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬು ನಮಗೆ ಪ್ರೋತ್ಸಾಹ ನೀಡುತ್ತೆ ಇಂತಹ 100 ವಿಡಿಯೋಗಳನ್ನ ಮಾಡೋದಕ್ಕೆ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಇವಾಗ ನಾವು ನೋಡಿದೆವಲ್ಲ ಗುಹೆಗಳು, ಈ ರೀತಿ ಗುಹೆಗಳು ಹಲವಾರು ಇದೆ. ಇಲ್ಲಿ ಈ ಕಡೆನೂ ಗುಹೆ ನಾವು ನೋಡಿದೆ, ಸಾವಿರಾರು ಗುಹೆಗಳಿದೆ. ಒಂದೇ ಗುಹೆ, ಇಲ್ಲಿ ಹಲವಾರು ಗುಹೆಗಳಿವೆ. ವಿಶೇಷತೆ ಏನಂತ, ಇಲ್ಲಿ ನಾನ್ ವೆಜ್ ನಡೆಯಲ್ಲ. ಇಲ್ಲಿ ನಡೆಯಲ್ಲ, ಇದು ಫಸ್ಟ್ ನಮ್ಗೆ ಗೊತ್ತಿಲ್ಲ, ನಾನ್ ವೆಜ್ ನಡೆಯಲ್ಲ. ಆಮೇಲೆ ಗರ್ಭ ಗುಡಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಗರ್ಭ ಏನು ನೋಡ್ಕೊಂಡ್ರೆ ಅಲ್ಲಿ ಪ್ರವೇಶ ಇಲ್ಲ. ಇಲ್ಲಿ ಸುತ್ತರಿಬೋದು, ಇಲ್ಲಿ ಪ್ರದರ್ಶನ ಆಗ್ತಾರೆ. ಈ ಕಡೆಯಿಂದ ಈ ತರ ಪ್ರದರ್ಶನ ಆಗ್ತಾರೆ. ಆಮೇಲೆ ನಾನ್ ವೆಜ್ ಆಗಲ್ಲ. ಆಮೇಲೆ ಒಂದ್ ವೇಳೆ ಅಕಸ್ಮಾತ್ ಆಗಿ ನಾನ್ ವೆಜ್ ಅಥವಾ ಏನಾರ ಅಂತದ ಏನೋ ತಿಂದು ಬಂದ್ರೆ ಇಲ್ಲಿ ಜೇನು ಬರ್ತದೆ.
ಜೇನು ಕಡುಬು ಇವಾಗ ನಾವು ನೋಡ್ತಿದ್ದೀವಿ ಶಿವಲಿಂಗ. ಇದೇ ಒಂದು ದೇವಸ್ಥಾನ, ಇದು ಗರ್ಭಗುಡಿ. ಕಣಿವಿದ ಇದು ಗರ್ಭಗುಡಿ. ನಾಗಾ ಸಾಧುಗಳು ಒಂದು 15 ದಿನದ ಹಿಂದೆ ಬಂದಿದ್ದರು, ನಾವು ಹೇಳ್ತೇವಲ್ಲ. ಇದೇ ಒಂದು ಶಿವಲಿಂಗದ ಎಲ್ಲ ಅಭಿಷೇಕ ಮಾಡಿ, ಇಲ್ಲೇ ಅಭಿಷೇಕ ಮಾಡಿ ಹೋಗಿದ್ದಾರೆ ಅವರು. ನಾವು ಯೂಸಲ್ಲಿ ಈ ಗರ್ಭಗುಡಿ ತೊಳೆದ್ರೆ ನೀರು ಎಲ್ಲ ಯೂಸಲ್ಲಿ ತೆಳಗಡೆ ಹೋಗಬೇಕು. ಆದರೆ ಇಲ್ಲಿ ಆ ರೀತಿ ಇಲ್ಲ. ನಾವು ಬೆಳಗ್ಗೆ ನೋಡ್ತೇವಲ್ಲ ಅಂತರ್ಗಂಗೆ, ಅಲ್ಲಿ ಹೋಗುತ್ತೆ. ಅಂದರೆ ಇದು ಬೆಟ್ಟದ ತಳಗಡೆ ಇದೆ ಈ ಗರ್ಭಗುಡಿ. ಈ ಗರ್ಭಗುಡಿ ದಲ್ಲಿ ತೊಳೆದಂಥ ಎಲ್ಲ ನೀರು, ಎಲ್ಲ ಪವಿತ್ರ ಜಲ್ಲು ಮೇಲೆ ಅಂತರ್ಗಂಗೆಗೆ ಹೋಗುತ್ತೆ. ಇವಾಗ ನಾವು ನೋಡ್ತಿರೋದು ಹಳೆಗನ್ನಡದಲ್ಲಿ ಇರುವಂಥ ಶಿಲಾಶಾಸನ. 12ನೇ ಶತಮಾನದಲ್ಲಿ ಆಗಿರೋ ಈ ದೇವಸ್ಥಾನದ ಎಲ್ಲ ಶಾಸನ ಮತ್ತು ಎಲ್ಲ ಒಂದು ಡೀಟೇಲ್ಸು ಈ ಶಾಸನದಲ್ಲಿದೆ. ಇದು ಪೂರ್ತಿ ಹಳೆಗನ್ನಡದಲ್ಲಿದೆ. ಇಲ್ಲಿ ನೋಡ್ಬೋದು ನಾವು. ಇದು ಇಷ್ಟು ಕಣಿವೆ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇಲ್ಲಿ ಇದ್ದಂಥ ವಿಶೇಷತೆ ಮತ್ತು ಇಲ್ಲಿ ನಡೆದಂಥ ಪವಾಡಗಳ ಬಗ್ಗೆ ಇಲ್ಲಿನ ಜನರು ನಮ್ಮ ಜೊತೆ ಹಂಚಿಕೊಂಡ್ರು. ಮತ್ತು ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ತರ್ತಾ ಇರ್ತೀನಿ. ನಾಳೆಗೆ ನಾವು ಮದಗಾಗೆ ಹೋಗ್ತೀವಿ. ಮದಗದಲ್ಲಿ ಇದ್ದಂಥ ಎಲ್ಲ ಪ್ಲೇಸಸ್ ತೋರಿಸ್ತೀವಿ. ಮತ್ತು ಮುರುಡೇಶ್ವರದಿಂದ ಮತ್ತು ನಮ್ಮ ಮುಂದಿನ ಪ್ರಯಾಣ ಯಾವ ಕಡೆ ಇರುತ್ತೆ ಅಂತ ಹೇಳ್ತೀವಿ. ನಾವು ಮುಂದೆ ಯಾವ ಕಡೆ ಹೋಗ್ತೀವಿ ಅಂತ ಎಲ್ಲ ತಿಳ್ಕೊಬೇಕಂದ್ರೆ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ಕರ್ನಾಟಕದ ಒಬ್ಬ ಚಿಕ್ಕ ಹಳ್ಳಿಯಿಂದ ಬಂದಂಥ ಹುಡುಗ ಸೈಕಲ್ ಮುಖಾಂತರ ಈ ರೀತಿ ಎಲ್ಲ ಪ್ಲೇಸಸ್ ತಿರುಗಾಡಕತ್ತಾನೆ, ಈ ರೀತಿ ಎಲ್ಲ ಪ್ಲೇಸ್ ತೋರ್ಸಾಕತ್ತಾನೆ. ಅಂದರೆ ನಿಮ್ದೊಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಬ್ರೋ, ನೀವೇ ಏನಾದರೂ ಬ್ರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಕರ್ನಾಟಕ.